ಆದ್ರೆ ಮುಂದೆ ಹೊಂದಾಣಿಕೆ ಅಷ್ಟು ಸುಲಭ ಅಲ್ಲ. ಇನ್ನು ಜಯದೇವ್ ವಿಷಯಕ್ಕೆ ಬಂದ್ರೆ ಅವನ ಲೈಫು ಹಾಗೆ ಆಯ್ತು. ಆಗ ಮಲ್ಲಿ ಪರ ವಹಿಸ್ಕೊಂಡು ನೀನ್ ನನ್ನ ವಿರುದ್ಧವಾಗಿ ನಿಂತ್ಕೊಂಡೆ. ಆಗ್ಲೂ ನಾನು ಏನು ಮಾಡೋಕ್ಕಾಗ್ಲಿಲ್ಲ. ಯಾಕೆಂದ್ರೆ ಜೈ ತಪ್ಪು ಕಣ್ಮುಂದೆ ಕಾಣಿಸ್ತಾ ಇತ್ತು. ಮಲ್ಲಿನೂ ಕೆಟ್ಟವಳಲ್ಲ, ಆದ್ರೆ ಅವಳನ್ನ ಮದುವೆ ಮಾಡಿಕೊಂಡು ಜೈ ಅನುಭವಿಸ್ತಾ ಇರೋ ಮುಜುಗರ ನನಗೆ ಕಾಣಿಸ್ತಾ ಇದೆ. ಆದ್ರೆ ಈಗ ನಾವು ಯಾರು ಏನೂ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅವನ ವಿಷಯದಲ್ಲೂ ನಾನು ಡಿಸಪಾಯಿಂಟ್ ಆದೆ. ಆವಾಗಲೂ ನಾನು ತುಂಬ ನೊಂದ್ಕೊಂಡೆ. ಈಗ ಅಶ್ವಿನಿ ಲೈಫು ನಾನು ಅನ್ಕೊಂಡಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನನಗೆ ಉಳಿದಿರೋ ಕೊನೆ ಆಸೆ ಅಂದ್ರೆ ನನ್ನ ಪಾರ್ಥ. ಅವನಾದ್ರೂ ನನ್ನ ಆಸೆ ಪೂರೈಸ್ತಾನೆ ಅಂತ ಅನ್ಕೊಂಡಿದ್ದೆ. ನನ್ನ ಬ್ಯಾಡ್ ಲಕ್ ಎಲ್ಲೂ ನಾನು ಸೋಲೋ ತರ ಕಾಣಿಸ್ತಾ ಇದೆ. ಜೀವನ ಪೂರ್ತಿ ಇದೇ ಆಗೋಯ್ತು. ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೀನಿ, ಆದ್ರೆ ಯಾವುದು ನಾನು ಅನ್ಕೊಂಡಾಗ ನಡೆಯೋದೇ ಇಲ್ಲ. ತಿರುಗಿ ನೋಡಿದ್ರೆ ಬರೀ ನಿರಾಸೆನೆ, ಬರೀ ನಿರಾಸೆ. ಅತ್ತೆ ಯಾಕೆ ಎಷ್ಟು ವೀಕ್ ಆಗ್ತಿದ್ದೀರಾ ನೋಡಿ? ಈಗ ಏನೇ ಆಗಿದ್ರು ಅದು ಕೆಟ್ಟದಕ್ಕೆ ಅಂತ ನನಗೆ ಅನ್ನಿಸ್ತಿಲ್ಲ. ನಿಜ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಏನೂ ಇಲ್ಲ. ಬಟ್ ಎಲ್ಲರೂ ಅವ್ರವ್ರ ಜೀವನದಲ್ಲಿ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಹಾಗೆ ಪಾರ್ಥ ಮತ್ತೆ ಅಪೇಕ್ಷಾನೂ ಇರ್ತಾರತ್ತೆ. ನೀವು ಈಗ ತಾನೇ ಹೇಳಿದ್ರಿ ಮಕ್ಕಳಿಗೆ ಸಂತೋಷನೇ ನಿಮ್ ಸಂತೋಷ ಅಂತ, ಅವ್ರ ಖುಷಿಗೆ ನೀವು ಬದುಕ್ತಿದ್ದೀರಾ ಅಂತ. ಹಾಗಂದ್ಮೇಲೆ ಪಾರ್ಥ ಅವ್ರ ಮನ್ಸು ನೋಯಿಸೋ ಕೆಲಸ ನಿಮ್ಮಿಂದ ಆಗ್ಬಾರ್ದಲ್ವಾ ಅತ್ತೆ? ದಯವಿಟ್ಟು ಹಾಗೆ ಮಾಡಬೇಡಿ. ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಅತ್ತೆ, ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ. ನಾನು ಹೇಳಿದ್ದು ನಿಮ್ಗೆ ಸರಿ ಅಂತ ಅನ್ಸುತ್ತೆ. ನಾನು ನನಗನ್ಸಿದ್ದನ್ನು ಹೇಳಿದ್ದೀನಿ, ಉಳ್ದಿದ್ದು ನಿಮಗೆ ಬಿಟ್ಟಿತ್ತು. ಎಷ್ಟೇ ಆದ್ರೂ ತಾಯಿ ಅಲ್ವಾ ಅವಳು. ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೇನೆ ಅದ್ರ ಭವಿಷ್ಯದ ಬಗ್ಗೆ ಕನ್ಸ್ ಕಾಣಕ್ ಶುರು ಮಾಡ್ತಾಳೆ. ಅಷ್ಟು ವರ್ಷ ಆ ಕನ್ಸಿನ ಜೊತೆ ಬದುಕಿರ್ತಾಳೆ. ಕೊನೆಗೊಂದಿನ ಆ ಕನ್ಸು ನನ್ಸಾಗಲ್ಲ ಅಂತ ಗೊತ್ತಾದಾಗ ಅದನ್ನ ಒಪ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನನಗೂ ಹಾಗೆ ಆಗ್ತಾ ಇದೆ. ನಾನು ಏನೇನೋ ಕನಸು ಕಂಡಿದ್ದೆ, ಆದ್ರೆ ಅದೆಲ್ಲ ಆಗ್ತಿಲ್ಲ ಅನ್ನೋ ನೋವು ನನ್ನನ್ನು ಕಾಡ್ತಿದೆ. ಅತ್ತೆ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಿದೆ. ಆದರೆ ಎಲ್ಲನೂ ನಾವು ಅನ್ಕೊಂಡ ಹಾಗಾಗಬೇಕು ಅಂದರೆ ಅದು ಹೇಗಾಗುತ್ತೆ ಅತ್ತೆ? ಮಕ್ಕಳಿಗೆ ತಂದೆ ಆದಂತಹ ಆಸೆ ಕನಸುಗಳೆಲ್ಲ ಇರುತ್ತಲ್ವ ಅತ್ತೆ? ನೀನು ಈ ರೀತಿ ಎಲ್ಲ ಕೇಳಿದ್ರೆ ಇದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಈಗ ನಾನೇನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಾಳೆ ನೀನ್ ತಾಯಿ ಆಗ್ತೀಯ ನೋಡು, ಆಗ ನಿನಗೆಲ್ಲ ಅರ್ಥ ಆಗತ್ತೆ. ತಾಯಿ ಮನ್ಸು ಹೇಗಿರುತ್ತೆ ಅಂತ ಆವಾಗ ನಿನಗೆ ಅರ್ಥ ಆಗತ್ತೆ. ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳೋದು ಸುಲಭ, ಆದ್ರೆ ನಮಗ ಆ ಸಿಚುವೇಶನ್ ಬಂದಾಗ ಆ ನೋವೇನು ಅಂತ ಆವಾಗ ಗೊತ್ತಾಗತ್ತೆ. ನನಗಾಗ್ತಿರೋ ನೋವೇನು ಅಂತ ಹೇಗಮ್ಮ ಸಮಾಧಾನ ಮಾಡ್ಕೊಡ್ಲಿ? ಪಾರ್ಥ ಅಂದ್ರೆ ನನ್ಗೊಂಥರ ಅಕ್ಕರೆ. ಅವನು ನನ್ನ ಎಲ್ಲ ಮಕ್ಕಳ ತರ ಅಲ್ಲ, ಒಂಥರ ಬೇರೆನೆ. ಅವನಿಗೆ
ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಗೊತ್ತಾಗಲ್ಲ. ಅಷ್ಟು ಇನ್ನೋಸೆಂಟ್ ಅವನು. ಪಾರ್ಥಾಗೆ ಇಂಥ ಹುಡುಗಿನೇ ಸಿಗ್ಬೇಕು ಅಂತ ನಾನು ಏನೇನೋ ಕನ್ಸ್ಕೊಂಡಿದ್ದೆ. ಆದ್ರೆ ಆ ಕನಸು ನನಸಾಗೋ ಥರ ಕಾಣಿಸ್ತಾ ಇಲ್ಲ. ಮತ್ತೆ ಸೋತೋಗ್ತೀನಿ ಅಂತ ಅನ್ನಿಸ್ತಿದೆ. ಭೂಮಿಕಾ, ಎಲ್ಲಿ ನನ್ನ ಪಾರ್ಥನು ನನ್ನ ಮನ್ಸಿಗೆ ನೋವು ಕೊಡ್ತಾನೆ ಅಂತ ಭಯ ಆಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ. ಈಗ ಸಾಕಷ್ಟು ನೋವು ತಿಂದ್ಬಿಟ್ಟಿದ್ದೀನಿ. ಇನ್ನು ಎಷ್ಟು ಅಂತ ನೋವು ತಿನ್ಲಿ? ಹಾಗಂತ ನನ್ನ ಮಗನ ಮನ್ಸಿಗೂ ನೋವು ಕೊಡಕ್ಕೆ ನಾನು ತಯಾರಿಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಆ ನೋವು ನನಗೂ ಬೇಡ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಬದುಕಿರಲ್ಲ.